ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸೋಮ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ನಿಮಗೆ ಒಂದು ಕ್ಯಾಶ್ ಬ್ಯಾಕ್ ಕೊಡುವಂತಹ ಆ್ಯಪ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇವೆ. ಈ ಮಾಹಿತಿ ತಿಳ್ಕೊಳ್ಳೋಕ್ಕಿಂತ ಮೊದಲು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರ್ಗೆ ಹೋಗಿ ನಾವು ಮೊದಲನೇದು ಸರ್ಚ್ ಬಾರ್ನಲ್ಲಿ ಆ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಬೇಕು. ಆ್ಯಪ್ನ ಹೆಸರು ಬಂದುಬಿಟ್ಟು ಈಜಿ ಪೇ ವ್ಯಾಲೆಟ್. ಈಜಿ ಪೇ ವ್ಯಾಲೆಟ್ ಅಂತ ಇಲ್ಲಿ ಶೋ ಆಗ್ತಾ ಇದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಕ್ಲಿಕ್ ಮಾಡಿದ ಹಾಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಇದರಲ್ಲಿ ಸಿಂಪಲ್ ಆ್ಯಂಡ್ ಫಾಸ್ಟ್ ರಿಜಿಸ್ಟರ್ ವಿತ್ ಗೂಗಲ್. ನಾವು ಇದು ಮಾಡ್ಕೋಬೇಕು. ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ನಾವು ರಿಜಿಸ್ಟ್ರೇಷನ್ ಮಾಡಿದ ಬಳಿಕೆ ಮಾಡ್ಕೋಬೋದು ಸ್ನೇಹಿತರೆ. ಮಾಡ್ಕೊಂಡಾದ ಬಳಿಕೆ ನಮಗೆ ಕ್ಯಾಶ್ ಬ್ಯಾಕು ಮ್ಯಾಕ್ಸಿಮಮ್ 80 ರೂಪೀಸ್ ಅಂತ ಬರ್ತದೆ. ನಾವು ಎಲ್ಲ ನೆಟ್ವರ್ಕ್ನ ರಿಚಾರ್ಜನ್ನು ಸಹ ಈ ಒಂದು ಆ್ಯಪ್ನಲ್ಲಿ ಮಾಡ್ಬೋದು ಸ್ನೇಹಿತರೆ. ಗ್ಯಾರಂಟೆಡ್ ಕ್ಯಾಶ್ ಬ್ಯಾಕ್ ಎವ್ರಿ ಟೈಮ್ ಅಂತ ಇರುತ್ತೆ. ಸರ್ವಿಸ್ ಪ್ರೊವೈಡರ್ ಪ್ರಿಪೇಯ್ಡ್ ಮತ್ತು ಪೋಸ್ಟ್ಪೇಯ್ಡ್ DTH ಮತ್ತು ಫಾಸ್ಟಾಗ್ ರಿಚಾರ್ಜನ್ನು ಮಾಡ್ಬೋದು. ಲ್ಯಾಂಡ್ಲೈನ್, ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಬಿಲ್, ಇನ್ಶೂರೆನ್ಸ್, ಆಮೇಲೆ ಲೋನ್ ರಿಕವರಿ, TV ಕೇಬಲ್ ರಿಚಾರ್ಜ್ ಮಾಡ್ಬೋದು. ಆಮೇಲೆ ವಾಟರ್ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡ್, ಗೂಗಲ್ ಪೇ, ಗಿಫ್ಟ್, OTD ಸಹ ಮಾಡ್ಬೋದು ಸ್ನೇಹಿತರೆ. 25% ಆನ್ ಸಿಲಿಂಡರ್ ಬುಕ್ಕಿಂಗ್ ಅಂತ ಇದೆ. ಪೇ ಎಲೆಕ್ಟ್ರಿಸಿಟಿ ಬಿಲ್ ಆನ್ಲೈನಲ್ಲಿ ನಾವು ಮಾಡ್ಬೋದು. ರಿಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ಮಾಡ್ಬೋದು. VIP ನಂಬರ್ ಅವೈಲೇಬಲ್ ತೊಗೋಬೋದು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಸಂಪರ್ಕಿಸ್ಬೋದು ಸ್ನೇಹಿತರೆ. ಇವಾಗ ನಾವು ಈ ಆ್ಯಪನ್ನು ನಾನು ಓಪನ್ ಮಾಡಿದ್ದೇನೆ. ನನ್ನ ಒಂದು ನಂಬರನ್ನು ಹೊಡೆದು ಯಾವ್ಯಾವ ಮಾಡಿದ್ದೇನೆ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಈಜಿ ಪೇ ಅನ್ನುವಂಥದ್ದು ಇದೊಂದು ಟ್ರಸ್ಟೆಡ್ ಆಗಿದೆ. ಈ ಆ್ಯಪನ್ನು ನಾನು ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಾನು ಸ್ವಲ್ಪ ಅಮೌಂಟನ್ನು ಸಹ ಇದರಿಂದ ರಿಕವರ್ ಆಗಿದ್ದೇನೆ ಸ್ನೇಹಿತರೆ. ಹಾಗೆ ನೀವು ಸಹ ಮಾಡಬೇಕಾದ್ರೆ ಹಿಂದೆ ಈ ಕೋಡನ್ನು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೆಲವೊಂದು ರಿಚಾರ್ಜನ್ನು ಸಹ ಮಾಡ್ಕೋಬೋದು. ರಿಚಾರ್ಜ್ ಮಾಡಿಕೊಳ್ಳಲು ಒಂದು ಈಸಿಯಾದಂಥ ಮೆಥಡ್. ಯಾವುದೇ ಪ್ಲಾಟ್ಫಾರ್ಮ್ ಫೀಸ್ ಇಲ್ಲ. ನಿಮಗೆ ಕ್ಯಾಶ್ ಬ್ಯಾಕು ಗ್ಯಾರಂಟಿ ಇದೆ ಸ್ನೇಹಿತರೆ. ಈ ಒಂದು ಆ್ಯಪ್ ಅತಿ ಉಪಯುಕ್ತವಾಗಿದೆ. ನೀವು ಈ ಆ್ಯಪನ್ನು ನೋಡ್ತಾ ಇದ್ರಲ್ಲ, ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕು. ನಿಮ್ಮ ಹತ್ರ ಮಾಡ್ಕೊಂಡು ಬಳಿಕೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಆದ ಮೇಲೆ ನೀವು ಈ ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ವರ್ಕ್ ಮಾಡ್ಬೋದು ಆತ್ಮೀಯ ಸ್ನೇಹಿತರೆ, ಇವತ್ತು ನಾನು ನನ್ನ ವಿದ್ಯುತ್ ಬಿಲ್ಲನ್ನು ಕಟ್ತಾ ಇದ್ದೇನೆ. ವಿದ್ಯುತ್ ಬಿಲ್ ಕಟ್ಟಲು ನೀವು ಎಲೆಕ್ಟ್ರಿಸಿಟಿ ಅಂತ ಕ್ಲಿಕ್ ಮಾಡಬೇಕು. ನಿಮ್ಮ ಒಂದು ರಾಜ್ಯವನ್ನು ಮಾಡಿ ನಿಮ್ಮ ಕಂಪ್ನಿ ಯಾವುದಂತ ಕ್ಲಿಕ್ ಮಾಡಬೇಕು. ನಾನು ಇಲ್ಲ ಆಲ್ರೆಡಿ ಕಟ್ಟಿದ್ದೇನೆ. ಈ ಒಂದು ID ನಂಬರನ್ನು ನಾನು ಹೊಡಿತೀನಿ. ಹೊಡೆದಾದ ಬಳಿಕೆ ನಾನು ನನ್ನ ಒಂದು ಕೋಡನ್ನು ಹೊಡಿತೇನೆ. ಹೊಡೆದು ವ್ಯೂ ಬಿಲ್ ಅಂತೇನೆ. ಎಷ್ಟು ಬಿಲ್ ಕಟ್ಟಾಗಿದೆ ಅಂತ 304 ರೂಪಾಯಿ ಕಟ್ಟಬೇಕು. ನಾನು ಕನ್ಫರ್ಮೇಷನ್ ಅಂತ ಕೊಡ್ತೇನೆ. ಕೊಟ್ಟಾಗ ನನ್ನ ಒಂದು ಇದನ್ನು ಹೊಡಿಬೇಕು. ಹೊಡೆದ ಬಳಿಕ ನಾನು ಈಜಿ ಪೇ ವ್ಯಾಲೆಟ್ದಿಂದ ಈ ಹಣವನ್ನು ಕಟ್ತಾ ಇದ್ದೇನೆ ಸ್ನೇಹಿತರೆ. ರಿಚಾರ್ಜ್ ಈಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಾನು ಬ್ಯಾಕ್ ಹೋಗಿ ನೋಡ್ತೇನೆ ಎಷ್ಟು ಕಟ್ಟಾಗಿದೆ. ಇವಾಗ ರಿವಾರ್ಡ್ಸ್ 1 ರೂಪಾಯಿ ಕ್ಯಾಶ್ ಬ್ಯಾಕ್ ಬಂತು ಸ್ನೇಹಿತರೆ. ನಾನು ಟ್ರಾನ್ಸಾಕ್ಷನನ್ನು ನೋಡ್ತೇನೆ.
304 ರೂಪಾಯಿ ಕಟ್ಟಿದ್ದೇನೆ. ನಾನು ವ್ಯಾಲೆಟ್ ಸಮ್ಮರಿ ನೋಡಬೇಕಂದ್ರೆ ಇದು ₹1 ಇವಾಗ ಬಂದಿದ್ದು ಕ್ಯಾಶ್ ಬ್ಯಾಕ್ ಸ್ನೇಹಿತರೆ. 300 ರೂಪಾಯಿ ಕಟ್ಟಿದ್ದೇನೆ, ಇದು ₹1 ಬಂತು. ಹೀಗೆ ಈ ಆ್ಯಪನ್ನು ನೀವು ತೆಗೆದುಕೊಂಡು ಕಮಿಷನ್ ಸಹ ಪಡ್ಕೋಬೋದು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲ ಆತ್ಮೀಯ ವೀಕ್ಷಕರಿಗೆ ಸೋಮ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ನಿಮಗೆ ಒಂದು ಕ್ಯಾಶ್ ಬ್ಯಾಕ್ ಕೊಡುವಂತಹ ಆ್ಯಪ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇವೆ. ಈ ಮಾಹಿತಿ ತಿಳ್ಕೊಳ್ಕೊಂತ ಮೊದಲು ಆ್ಯಪನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರ್ಗೆ ಹೋಗಿ ನಾವು ಮೊದಲನೇದು ಸರ್ಚ್ ಬಾರ್ನಲ್ಲಿ ಆ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಬೇಕು. ಆ್ಯಪ್ನ ಹೆಸರು ಬಂದುಬಿಟ್ಟು ಈಜಿ ಪೇ ವ್ಯಾಲೆಟ್. ಈಜಿ ಪೇ ವ್ಯಾಲೆಟ್ ಅಂತ ಇಲ್ಲಿ ಶೋ ಆಗ್ತಾ ಇದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಕ್ಲಿಕ್ ಮಾಡಿದ ಹಾಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡಿದ್ದೇನೆ. ಇದರಲ್ಲಿ ಸಿಂಪಲ್ ಆ್ಯಂಡ್ ಫಾಸ್ಟ್ ರಿಜಿಸ್ಟರ್ ವಿತ್ ಗೂಗಲ್. ನಾವು ಈ ಒಂದು ಇದು ಮಾಡ್ಕೋಬೇಕು. ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ನಾವು ರಿಜಿಸ್ಟ್ರೇಷನ್ ಮಾಡಿದಾದ ಬಳಿಕೆ ಮಾಡ್ಕೋಬೋದು ಸ್ನೇಹಿತರೆ. ಮಾಡ್ಕೊಂಡಾದ ಬಳಿಕೆ ನಮಗೆ ಕ್ಯಾಶ್ ಬ್ಯಾಕು ಮ್ಯಾಕ್ಸಿಮಮ್ ₹80 ಅಂತ ಬರ್ತದೆ. ನಾವು ಎಲ್ಲ ಒಂದು ನೆಟ್ವರ್ಕ್ನ ರಿಚಾರ್ಜನ್ನು ಸಹ ಈ ಒಂದು ಆ್ಯಪ್ನಲ್ಲಿ ಮಾಡ್ಬೋದು ಸ್ನೇಹಿತರೆ. ಗ್ಯಾರಂಟೆಡ್ ಕ್ಯಾಶ್ ಬ್ಯಾಕ್ ಎವ್ರಿ ಟೈಮ್ ಅಂತ ಇರುತ್ತೆ. ಸರ್ವಿಸ್ ಪ್ರೊವೈಡರ್ ಪ್ರಿಪೇಯ್ಡ್ ಮತ್ತು ಪೋಸ್ಟ್ಪೇಯ್ಡ್ DTH ಮತ್ತು ಫಾಸ್ಟಾಗಿ ರಿಚಾರ್ಜನ್ನು ಮಾಡ್ಬೋದು. ಲ್ಯಾಂಡ್ಲೈನ್, ಎಲೆಕ್ಟ್ರಿಸಿಟಿ ಬಿಲ್, ಗ್ಯಾಸ್ ಬಿಲ್, ಇನ್ಶೂರೆನ್ಸ್, ಆಮೇಲೆ ಲೋನ್ ರಿಕವರಿ, TV ಕೇಬಲ್ ರಿಚಾರ್ಜ್ ಮಾಡ್ಬೋದು. ಆಮೇಲೆ ವಾಟರ್ ಮಾಡ್ಕೋಬೋದು. ಕ್ರೆಡಿಟ್ ಕಾರ್ಡ್, ಗೂಗಲ್ ಪೇ, ಗಿಫ್ಟ್, OTD ಸಹ ಮಾಡ್ಬೋದು ಸ್ನೇಹಿತರೆ. 25% ಆನ್ ಸಿಲಿಂಡರ್ ಬುಕ್ಕಿಂಗ್ ಅಂತ ಇದೆ. ಪೇ ಎಲೆಕ್ಟ್ರಿಸಿಟಿ ಬಿಲ್ ಆನ್ಲೈನಲ್ಲಿ ನಾವು ಮಾಡ್ಬೋದು. ರಿಚಾರ್ಜ್ ಆ್ಯಂಡ್ ಬಿಲ್ ಪೇಮೆಂಟ್ ಮಾಡ್ಬೋದು. VIP ನಂಬರ್ ಅವೈಲೇಬಲ್ ತೊಗೋಬೋದು. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಸಂಪರ್ಕಿಸ್ಬೋದು ಸ್ನೇಹಿತರೆ. ಇವಾಗ ನಾವು ಈ ಆ್ಯಪನ್ನು ನಾನು ಓಪನ್ ಮಾಡಿದ್ದೇನೆ. ನನ್ನ ಒಂದು ನಂಬರನ್ನು ಹೊಡೆದು ಯಾವ್ಯಾವ ಮಾಡಿದ್ದೇನೆ ಅಂತ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಈಜಿ ಪೇ ಅನ್ನುವಂಥದ್ದು ಇದು ಒಂದು ಟ್ರಸ್ಟೆಡ್ ಆಗಿದೆ. ಈ ಆ್ಯಪನ್ನು ನಾನು ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ನಾನು ಸ್ವಲ್ಪ ಅಮೌಂಟನ್ನು ಸಹ ಇದರಿಂದ ರಿಕವರ್ ಆಗಿದ್ದೇನೆ ಸ್ನೇಹಿತರೆ. ಹಾಗೆ ನೀವು ಸಹ ಮಾಡಬೇಕಾದ್ರೆ ಹಿಂದೆ ಈ ಕೋಡನ್ನು ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೆಲವೊಂದು ರಿಚಾರ್ಜನ್ನು ಸಹ ಮಾಡ್ಕೋಬೋದು. ರಿಚಾರ್ಜ್ ಮಾಡಿಕೊಳ್ಳಲು ಒಂದು ಈಸಿಯಾದಂಥ ಮೆಥಡ್. ಯಾವುದೇ ಪ್ಲಾಟ್ಫಾರ್ಮ್ ಫೀಸ್ ಇಲ್ಲ. ನಿಮಗೆ ಕ್ಯಾಶ್ ಬ್ಯಾಕು ಗ್ಯಾರಂಟಿ ಇದೆ ಸ್ನೇಹಿತರೆ. ಈ ಒಂದು ಆ್ಯಪ್ ಅತಿ ಉಪಯುಕ್ತವಾಗಿದೆ. ನೀವು ಈ ಆ್ಯಪನ್ನು ನೋಡ್ತಾ ಇದ್ದೀರಲ್ಲ, ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕು. ನಿಮ್ಮ ಹತ್ರ ಮಾಡ್ಕೊಂಡ ಬಳಿಕೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಆದ ಮೇಲೆ ನೀವು ಈ ಆ್ಯಪನ್ನು ನಿಮ್ಮ ಮೊಬೈಲ್ನಲ್ಲಿ ವರ್ಕ್ ಮಾಡ್ಬೋದು ಸ್ನೇಹಿತರೆ. ಇವಾಗ ನಾನು ನನ್ನ ಫೋನನ್ನು ಸಹ ಮತ್ತೆ ರಿಚಾರ್ಜ್ ಮಾಡ್ತಾ ಇದ್ದೀನಿ. ಮೊಬೈಲ್ ಅಂತ ಹೊಡೆದು ನಾನು ಯಾವ ಮೊಬೈಲ್ಗೆ ರಿಚಾರ್ಜ್ ಮಾಡಬೇಕು ಆ ಮೊಬೈಲ್ ನಂಬರನ್ನು ಹೊಡಿತೀನಿ. ಹೊಡೆದು ನಾನು ಪ್ಲ್ಯಾನನ್ನು ಸಹ ಮಾಡ್ಕೋಬೋದು ಸ್ನೇಹಿತರಲ್ಲಿ.
ಅಲ್ಲಿ ಏನಾಯ್ತು ನೋಡು. ಯಾರಿಗೆ ನಂಗೆ ಊಟ ಮಾಡಿಲ್ಲ ಮಾಡ್ರಿ ಮಾಡತ್ತೇಳ ತೊಗೊಂಡು ಮಾಡ್ತೀನಿ ಮಾಡತ್ ನೋಡು ತೋಡು ಏಸೋಣ ಮತ್ತು ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಈಜಿ ಪೇ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ ಸ್ನೇಹಿತರೆ. ನಾವು ರಿಜಿಸ್ಟರ್ ಆದಮೇಲೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಇದಕ್ಕೆ ನಾವು ನಮ್ಮ ಕೋಡನ್ನು ಎಂಟರ್ ಮಾಡಬೇಕು ಸ್ನೇಹಿತರೆ. ನಾನು ನನ್ನ ಕೋಡನ್ನು ಎಂಟರ್ ಮಾಡ್ತಾ ಇದ್ದೇನೆ. ಎಂಟರ್ ಮಾಡಿದ ತಕ್ಷಣ ಈ ಥರ ನನಗೆ ಇಂಟರ್ಫೇಸ್ ಕಾಣುತ್ತೆ. ವ್ಯಾಲಿಡ್ ಬ್ಯಾಲೆನ್ಸ್ ₹29.55. ಸೋಮ್ಲಿಂಗ್ ಉಪ್ಪಾರ್ ನನ್ನ ಫೋನ್ ನಂಬರ್ ಇದೆ ಸ್ನೇಹಿತರೆ. ಇಲ್ಲಿ ನಾವು ಆ್ಯಡ್ ಮನಿ ಮಾಡ್ಕೋಬೋದು, ಟ್ರಾನ್ಸಾಕ್ಷನ್ ಹಿಸ್ಟ್ರಿ, ಆಮೇಲೆ ವ್ಯಾಲೆಟ್ ಸಮ್ರಿ, ರಿವಾರ್ಡ್. ನಾನು ಫಸ್ಟಿಗೆ ನಿಮಗೆ ರಿವಾರ್ಡ್ ತೋರಿಸ್ತೀನಿ ಸ್ನೇಹಿತರೆ. ₹27.55 ರಿವಾರ್ಡ್ಸ್ ಬಂದಿದೆ. ₹2, ₹1, ₹4, ₹2.5, ₹9, ₹13, ₹9. ನಾನು ಮತ್ತೆ ನಿಮಗೆ ವ್ಯಾಲೆಟ್ ಹಿಸ್ಟ್ರಿನೂ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಕಮಿಷನ್ ಅಂತ ಇದೆಯಲ್ಲ, ಇದು ನನಗೆ ಕ್ಯಾಶ್ ಬ್ಯಾಕ್ ಆಫರಾಗಿ ಬಂದಿದ್ದು. ಇದು ಕಮಿಷನ್ ಬಂದಿದೆ ಸ್ನೇಹಿತರೆ. ನಾನು ನಿಮಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ಯಾವ್ಯಾವಕ್ಕೆ ಎಷ್ಟೆಷ್ಟು ನಾನು ಮಾಡಿದ್ದೇನೆ ಅಂತ. ಇವಾಗ ನಾನು ಆ್ಯಡ್ ಮನಿ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಬ್ಯಾಂಕ್ಲಿಂದ ನಾನು ಆ್ಯಡ್ ಮಾಡ್ಕೊಳ್ತೇನೆ. ಇಲ್ಲಿ ಆ್ಯಡ್ ಮನಿ ಅಂತಿದೆಯಲ್ಲ ಸ್ನೇಹಿತರೆ, UPI ಅಂತ ಹೊಡಿಬೇಕು. ನಾನು ಎಷ್ಟು ಅಮೌಂಟ್ ಅಂತ ನಾನು 700 ಅಂತ ಹೊಡಿತೀನಿ ಅಷ್ಟೇ. ಪೇ ಅಮೌಂಟ್ ಅಂತ ಕೊಡ್ತೀನಿ. ನಾನು ಏರ್ಟೆಲ್ ಪೇಮೆಂಟ್ಲಿಂದ ಈ ಅಮೌಂಟನ್ನು ತೆಗೆದುಕೊಳ್ತೇನೆ ಸ್ನೇಹಿತರೆ. ಏರ್ಟೆಲ್ ಥ್ಯಾಂಕ್ಸ್ ಆ್ಯಪ್ನ ಮೂಲಕ ನಾನು ಈ ಒಂದು ವ್ಯಾಲೆಟ್ಗೆ ನಾನು ಅಮೌಂಟನ್ನು ತೆಗೆದುಕೊಳ್ಳಲು ಇಚ್ಛಿಸ್ತಾ ಇದ್ದೇನೆ. ಇಲ್ಲಿ ಈಸಿ ವೇ ಎಟ್ ICICI ಅಂತ ಬರುತ್ತೆ. ಯಾವ ಕಾರ್ಡ್ಲಿಂದ ನಾನು ಅಮೌಂಟನ್ನು ತೆಗೆದುಕೊಳ್ತಾ ಇದ್ದೇನೆ. ಕ್ರೆಡಿಟ್ ಕಾರ್ಡ್ಲಿಂದ ತೆಗೆದುಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಲಿಂದ